ಹಲೋ ಹಲೋ ಬಂಧುಗಳೇ, ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ 1ರ ಕಾಮಗಾರಿ ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಹೆಮ್ಮೆಯಿಂದ, ಅತ್ಯಂತ ಪ್ರೀತಿಯಿಂದ ಇದು ಮನೆ ಬೆಳಗುವಂತಹ, ಜನರ ಬದುಕು ಬೆಳಗುವಂತಹ ಕಾರ್ಯಕ್ರಮ ಎನ್ನುವ ಆಶಯದಿಂದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜನಪರವಾದಂತಹ ಯೋಜನೆಯನ್ನು ಕೊಡುವುದರಲ್ಲಿ ಯಾವತ್ತಿಗೂ ಕೂಡ ಮುಂದಡಿ ಇಡುವಂತಹ ಮಹಾನಾಯಕ, ಜನರ ಅಪಾರವಾದ ಪ್ರೀತಿಗೆ, ಗೌರವಕ್ಕೆ ನಿರಂತರವಾಗಿ ಪಾತ್ರರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಾಯಿ ಗಂಗೆಗೆ ಬಾಗಿನವನ್ನು ಸಮರ್ಪಣೆ ಮಾಡಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ವೇದಿಕೆಗೆ ಬರಲಿದ್ದಾರೆ. ಅವರ ಜೊತೆಯಾಗಿದ್ದಾರೆ ಮಾನ್ಯ ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರು ಕೂಡ ಆಗಮಿಸಿದ್ದಾರೆ, ಶ್ರೀ ಶಿವಲಿಂಗೇಗೌಡರು ಆಗಮಿಸಿದ್ದಾರೆ, ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದ ಶ್ರೀ ಬೋಸರಾಜ್ ಅವರು ಆಗಮಿಸಿದ್ದಾರೆ, ಪ್ರಕಾಶ್ ರಾಥೋಡ್ ಅವರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಆಗಮಿಸಿದ್ದಾರೆ, ಅನೇಕ ವಿಧಾನಸಭಾ ಕ್ಷೇತ್ರಗಳ ಮಾನ್ಯ ಶಾಸಕರುಗಳು ಆಗಮಿಸಿದ್ದಾರೆ, ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಂಗನಾಥ್ ಅವರು ಆಗಮಿಸಿದ್ದಾರೆ. ಬಂಧುಗಳೇ, ಬಯಲು ಸೀಮೆಯ ಭಗೀರಥ ಅಂತಲೇ ಮನೆ ಮಾತಾಗುತ್ತಿರುವಂತಹ ನಿಮ್ಮೆಲ್ಲರ ಅಭಿಮಾನದ ದೊರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಇಲಾಖೆಯ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವರು, ಇಟ್ಟ ಹೆಜ್ಜೆ ಕೊಟ್ಟ ಭಾಷೆಯನ್ನು ನೆರವೇರಿಸುವಂತಹ, ಇಟ್ಟ ಹೆಜ್ಜೆಯನ್ನು ಎಂದೆಂದಿಗೂ ಹಿಂದೆ ತೆಗೆದಿಡಿದಂತಹ ಮಹಾನಾಯಕ, ಜನಸೇವೆಯಲ್ಲಿ ಧೀರ ಪಯಣಿಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಯತ್ತ ಧಾವಿಸಿ ಬರ್ತಾ ಇದ್ದಾರೆ. ಅಭೂತಪೂರ್ವ ಚಪ್ಪಾಳೆಗಳ ಶುಭ ಸ್ವಾಗತವನ್ನ ಕೋರಿ ಪ್ರೀತಿಯ ಬಂಧುಗಳೇ. ನಗರಾಭಿವೃದ್ಧಿ ಸಚಿವರಾದ ಶ್ರೀ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯ ಅಭಿಮಾನಗಳಿಂದ ಸ್ವಾಗತಿಸ್ತಾ ಇದ್ದೀವಿ. ಶಾಸಕರಾದ ಶ್ರೀ ಶರತ್ ಬಚ್ಚೇಗೌಡರು ಆಗಮಿಸ್ತಾ ಇದ್ದಾರೆ, ಅವರನ್ನು ಕೂಡ ಅತ್ಯಂತ ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಶ್ರೀ ಪ್ರದೀಪ್ ಈಶ್ವರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಅವರನ್ನು ಕೂಡ ಅಭಿಮಾನಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಊಟದ ಹಾಲ್ನಲ್ಲಿ ಯಾರ್ಯಾರಿದ್ದೀರೋ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಕಾರ್ಯಕ್ರಮ ಪ್ರಾರಂಭವಾಗುವಂತಹ ಘಳಿಗೆ ಸನ್ನಿಹಿತವಾಗಿದೆ. ಕಾರ್ಯಕ್ರಮದ ನಂತರ ಮತ್ತೆ ಊಟದ ವ್ಯವಸ್ಥೆ ಮುಂದುವರಿಯಲಿದೆ. ಊಟದ ವ್ಯವಸ್ಥೆ ವೇದಿಕೆಯ ಕಾರ್ಯಕ್ರಮದ ನಂತರ ಮತ್ತೆ ಮುಂದುವರಿಯಲಿದೆ. ದಯಮಾಡಿ ಭೋಜನ ಶಾಲೆಯಲ್ಲಿರುವಂತಹ ಎಲ್ಲರೂ ಕೂಡ ಆದಷ್ಟು ಬೇಗನೆ ವೇದಿಕೆ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಬಂದು ಆಸೀನರಾಗಬೇಕಾಗಿ ಮನವಿ. ಇದಾಗಲೇ ಎಲ್ಲರತ್ತ ಕೈಬೀಸಿ ಶುಭವನ್ನ ಕೋರಿದ್ದಾರೆ. ಬಂಧುಗಳೇ, ಕಾರ್ಯಕ್ರಮದ ಪ್ರಾರಂಭದ ಕ್ಷಣದಿಂದ ಕಟ್ಟ ಕಡೆಯ ಕ್ಷಣದವರೆಗೂ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರದ್ದು ಹೌದು, ನಿಮ್ಮೆಲ್ಲರದ್ದು ಹೌದು.
ಈ ಕಾರ್ಯಕ್ರಮದ ಪ್ರತಿ ಕ್ಷಣದ ಯಶಸ್ಸು ನಿಮಗೆ ಸಮರ್ಪಿತ. ದಯಮಾಡಿ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ. ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಸಹಕರಿಸಿ. ಬಂಧುಗಳೇ, ಎಲ್ಲೆಲ್ಲಿ ಸ್ಥಳಾವಕಾಶವಿದೆಯೋ ಅಲ್ಲೆಲ್ಲ ದಯಮಾಡಿ ಬಂದು ಕುಳಿತುಕೊಳ್ಳಿ.